ಈಗ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದೆ ನಮಗೆ ಫೈನಲ್ ಅಂತ ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ. ಸಿಎಂ ಅವರು ಗೌರವಯುತವಾಗಿ ನಡೆದುಕೊಳ್ತಾ ಇದ್ದಾರೆ. ಸಿಎಂ ಅಧ್ಯಕ್ಷರು ಈ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ ಅಂತಿದ್ದಾರೆ ದಿನೇಶ್ ಗುಂಡೂರಾವ್. ಸಿಎಂ ಹೇಳಿದ್ದೆ ನಮಗೆ ಫೈನಲ್ ಅಂದಿದ್ದಾರೆ. ಹೇಳಿಕೆ ಕೊಟ್ಟಂತ ಬಳಿಕ ಅವ್ರಿಗೆ ನೋಟಿಸ್ ಕೊಡಬೇಕು, ಅವ್ರ ಹೇಳಿಕೆಗೆ ಕ್ರಮ ಕೈಗೊಳ್ಳಬೇಕು ಅಂತ ಡಿಕೆಶಿ ಬಣದ ಶಾಸಕರು ಇಕ್ಬಾಲ್ ಹುಸೇನ್ ಅವರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ ಸರ್. ನನಗೆ ಗೊತ್ತಿಲ್ಲ, ಎಲ್ಲೂ ಕೇಳಿಲ್ಲ. ಸಿದ್ದರಾಮಯ್ಯ ಎಲ್ಲಿ ಹೇಳಿದ್ರು ಅವೆಲ್ಲ? ನಿನ್ನೆ ಹೇಳಿದ್ರು ಯತೀಂದ್ರ ಸಿದ್ದರಾಮಯ್ಯ ಹೈಕಮಾಂಡ್ ಕ್ಲಿಯರ್ ಮಾಡಿದೆ, ಯಾವುದೇ ಚೇಂಜಸ್ ಇಲ್ಲ ಅಂತ ಹೇಳಿದ್ದಾರೆ. ಈಗ ಸಿಎಂ ಅವರೇ ಕ್ಲಿಯರ್ ಮಾಡಿದ್ದಾರೆ, ಅಧ್ಯಕ್ಷರೇ ಕ್ಲಾರಿಟಿಯಿಂದ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ಇಷ್ಟು ಜವಾಬ್ದಾರಿಯುತವಾದಂಥ ಹೇಳಿಕೆಗಳು ಕೊಡ್ತಾ ಇರೋ ಸಂದರ್ಭದಲ್ಲಿ ಬಹುಶಃ ಅದಕ್ಕಿಂತ ಇನ್ನೇನು ನಮಗೆ ಮಾರ್ಗದರ್ಶನ ಬೇಕಾಗಿಲ್ಲ ಅಲ್ವಾ? ನಮ್ಮ ಸಿ ಎಂ ಅವರೇ ಭಾಳ ಗೌರವವಾದಂಥ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಅದಕ್ಕೆ ನಮಗೂ ಕೂಡ ಅದೇ ಮಾರ್ಗದರ್ಶನ. ಸಿ ಎಂ ಅವರು ಹೇಳಿದ ಮೇಲೆ ಅದೇ ನಮಗೆ ಫೈನಲ್. ರೋಚಕ ಘಟ್ಟ ತಲುಪಿದೆ ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕದನ. ಬೆಳಗಾವಿ ಅಧಿವೇಶನದಲ್ಲಂತೂ 2 ಹೋಳಾಗ್ಬಿಟ್ಟಿದೆ ಕಾಂಗ್ರೆಸ್. ಒಂದು ಸಿದ್ದರಾಮಯ್ಯ ಬಣ, ಮತ್ತೊಂದು ಡಿಕೆ ಬಣ. ಇಬ್ಬಾಗ ಆಗ್ಬಿಟ್ಟಿದೆ. ಸಚಿವ ಸ್ಥಾನ ಉಳಿಸಿಕೊಳ್ಳೋದಕ್ಕೆ ಡಿಕೆಗೆ ಜೈ ಅಂತ ಹಲವು ಸಚಿವರು ಹೇಳ್ತಿದ್ದಾರೆ. ಮುಂದಿನ ಭವಿಷ್ಯದ ಲೆಕ್ಕಾಚಾರದಲ್ಲಿ ಡಿಕೆ ಪರ ಹಲವರು ಜೈಕಾರ ಹಾಕ್ತಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಅತ್ಯಾಪ್ತರು ಕೂಡ ಡಿಕೆ ಶಿವಕುಮಾರ್ ಪರ ಜೈಕಾರ ಹಾಕ್ತಿದ್ದಾರೆ. 100ಕ್ಕೂ ಹೆಚ್ಚು ಶಾಸಕರು ತಮ್ಮೊಂದಿಗಿದ್ದಾರೆ ಅಂತ ಡಿಕೆಶಿ ಹೇಳ್ತಿದ್ದಾರೆ. ಡಿನ್ನರ್ನಲ್ಲೇನು ಭಾಗಿಯಾಗಿದ್ರು ಶಾಸಕರು. ಡಿಕೆ ಶಿವಕುಮಾರ್ ನಡೆಸಿದಂತಹ ಡಿನ್ನರ್ನಲ್ಲಿ ಅಲ್ಲಿ ಆ ಶಾಸಕರಿಗೆ ಭರವಸೆ ಕೊಟ್ಟಿದ್ದಾರಂತೆ ಡಿಸಿಎಂ. ಸಿದ್ದರಾಮಯ್ಯ ಪರ ನಿಂತಿರುವಂತಹ ಸಚಿವರ ಲಿಸ್ಟ್ ಅನ್ನ ಮಾಡಿಕೊಂಡಿದ್ದಾರೆ. ಹೈಕಮಾಂಡ್ ಮುಂದೆ ನಂಬರ್ ಗೇಮ್ ಪ್ರದರ್ಶನಕ್ಕೂ ಕೂಡ ಡಿಕೆ ಸಜ್ಜಾಗಿದ್ದಾರೆ. ಶಾಸಕರ ಸಂಖ್ಯೆನೇ ಮುಖ್ಯ ಅಂತ ಅನ್ನೋದಾದರೆ ನಾಯಕತ್ವ ಬದಲಾವಣೆಗೆ ಅದಕ್ಕೂ ಸೈ ಅಂತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಈಗ ಹೈಕಮಾಂಡ್ ಬುಲಾವ್ಗಾಗಿ ಕಾದು ಕುಳಿತಿದ್ದಾರೆ. ಡಿನ್ನರ್ ಪಾರ್ಟಿ ಮೂಲಕ ಡಿಕೆ ರಾಜಕೀಯ ಮೆಸೇಜ್ ಪಾಸ್ ಮಾಡ್ತಿದ್ದಾರೆ. ಡಿಸಿಎಂ ಡಿಕೆಗೆ ಶಾಸಕರ ಬೆಂಬಲ ಇಲ್ಲ ಅಂತ ಸಿಎಂ ಹೇಳ್ತಿದ್ರಂತೆ. ದೆಹಲಿಯಲ್ಲೇ ಹೇಳಿಕೆಯನ್ನ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯ. ಈಗ ಸಚಿವರು ಸೇರಿ 40 ಶಾಸಕರು ಎಂಎಲ್ಸಿಗಳೊಂದಿಗೆ ಡಿನ್ನರ್ ಪಾಲಿಟಿಕ್ಸ್ ನಡೆಸೋ ಮೂಲಕ ಡಿಕೆ ಶಿವಕುಮಾರ್ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಜೊತೆಗೆ ಯತೀಂದ್ರ ಹೇಳಿಕೆ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಯತೀಂದ್ರ ಹೇಳಿಕೆಯಿಂದ ಏನೂ ಬದಲಾಗೋದಿಲ್ಲ. ಯತೀಂದ್ರ ಹೇಳಿಕೆಯನ್ನ ಗಂಭೀರವಾಗಿ ಸ್ವೀಕರಿಸೋ ಅಗತ್ಯ ಇಲ್ಲ. ಹೈಕಮಾಂಡ್ ಅಂತಿಮವಾಗಿ ನಿರ್ಧಾರ ಮಾಡುತ್ತೆ. ಹೀಗಾಗಿ ಯತೀಂದ್ರ ಹೇಳಿಕೆಗೆ ಮನ್ನಣೆ ಕೊಡೋ ಅಗತ್ಯ ಇಲ್ಲ ಅಂತ ಶಾಸಕರುಗಳಿಗೂ ಕೂಡ ಡಿಕೆ ಮನದಟ್ಟು ಮಾಡಿಕೊಡೋ ಪ್ರಯತ್ನ ಮಾಡಿದ್ದಾರೆ. ಇನ್ನು ಡಿಸೆಂಬರ್ 14ಕ್ಕೆ ಸಿಎಂ ಡಿಸಿಎಂ ಡಿಕೆ ದೆಹಲಿ ಯಾತ್ರೆ ನಡೆಸಲಿದ್ದಾರೆ. ಸಿಎಂ ಡಿಸಿಎಂ ಸೇರಿ 20ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ಹೋಗ್ತಿದ್ದಾರೆ. ಪಟ್ಟದಾಟ ಮತ್ತು ಡಿನ್ನರ್ ಪಾಲಿಟಿಕ್ಸ್ ನಡುವೆ ನಡೆಯಲಿರುವಂತಹ ದೆಹಲಿ ಯಾತ್ರೆ ಇದು. ಡಿಸೆಂಬರ್ 14ರ ಬೆಳಿಗ್ಗೆ ಸಿಎಂ ಡಿಸಿಎಂ ತೆರಳುತ್ತಾರೆ. ಮತಕಳವು ಅಭಿಯಾನ ಹೋರಾಟದಲ್ಲಿ ನಾಯಕರುಗಳು ಭಾಗಿಯಾಗಲಿದ್ದಾರೆ. ಈ ಸಂದರ್ಭದಲ್ಲಿ ಡಿಸಿಎಂ ಸಿಎಂ ದೆಹಲಿಗೆ ಭೇಟಿ ಕೊಡ್ತಾ ಇರೋದು ತೀವ್ರ ಕುತೂಹಲವನ್ನು ಕೆರಳಿಸ್ತಾ ಇದೆ. ಅಧಿವೇಶನಕ್ಕೂ ಮುನ್ನ ಒಗ್ಗಟ್ಟಿನ ವ್ಯಾಪಾರ ಮಾಡ್ತಾ ಇದ್ರು. ಆದರೆ ಬೆಳಗಾವಿಗೆ ಬಂದ ಮೇಲೆ 2 ಬಣ ಆಗ್ಬಿಟ್ಟಿದೆ, ಇಬ್ಬಾಗ ಆಗಿದ್ದಾರೆ. ಇಬ್ರು ಪ್ರತ್ಯೇಕ ಡಿನ್ನರ್ ಸಭೆಗಳನ್ನ ನಡೆಸ್ತಾ ಇದ್ದಾರೆ, ಶಕ್ತಿ ಪ್ರದರ್ಶನಗಳು ನಡೆಸ್ತಾ ಇದ್ದಾರೆ. ಪಾಲಿಟಿಕ್ಸ್ಗಳು ಜೋರಾಗಿ ಸಾಕ್ತಾ ಇದೆ. ಇಂಥ ಸಂದರ್ಭದಲ್ಲಿ ಡಿಸೆಂಬರ್ 14ಕ್ಕೇನು ದೆಹಲಿ ದಂಡಯಾತ್ರೆ ನಡೆಸ್ತಾರೆ, ಅದು ಈಗ ಕುತೂಹಲ ಮೂಡಿಸ್ತಾ ಇದೆ.